ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 4ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಲಾಗಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಈ ವಿಡಿಯೋದಲ್ಲಿ ನಾವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಚರ್ಚೆ ಮಾಡೋಣ. 1ನೆಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 × 1 = 8. 1ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಆಪ್ಷನ್ ಎ √3, ಆಪ್ಷನ್ ಬಿ √5, ಆಪ್ಷನ್ ಸಿ √4, ಆಪ್ಷನ್ ಡಿ √7 ಅಂತಂದು ಹೇಳಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ √4. √4ರ ವರ್ಗಮೂಲ 2. 2ನೆಯ ಪ್ರಶ್ನೆ, ಚಿತ್ರದಲ್ಲಿ y = p(x) ನ ನಕ್ಷೆಯನ್ನು ಕೊಡಲಾಗಿದೆ. px ನ ಶೂನ್ಯತೆಗಳ ಸಂಖ್ಯೆಯು, ಇದು ಚಿತ್ರ ಇದೆ, x ಅಕ್ಷ, y ಅಕ್ಷ, ಈ ಒಂದು ಪರವಲಯ ರೇಖೆ ಈ ರೀತಿಯಾಗಿ ರಚನೆಯಾಗಿದೆ. ಇದರ ಆಪ್ಷನ್ಗಳು A 0, B 1, C 2, D 3. ಇದರ ಉತ್ತರ 0, ಆಪ್ಷನ್ ಎ. ಏಕೆಂತಂದರೆ ಈ ಒಂದು ರೇಖೆ x ಅಕ್ಷವನ್ನು ಎಲ್ಲಿ ಸ್ಪರ್ಶವನ್ನು ಮಾಡಿಲ್ಲ ಮತ್ತು ಛೇದಿಸಿಲ್ಲ. 3ನೆಯ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳಲ್ಲಿ ಒಂದು ಸಮೀಕರಣವು 2x + 3y - 8 = 0 ಆದರೆ ಇನ್ನೊಂದು ಸಮೀಕರಣವು ಆಪ್ಷನ್ ಎ 4x + 6y - 9 = 0, ಆಪ್ಷನ್ ಬಿ 9x + 3y + 12 = 0, ಆಪ್ಷನ್ ಸಿ 18x + 6y + 24 = 0, ಆಪ್ಷನ್ ಡಿ 2x - y + 9 = 0 ಅಂತಂದು ಹೇಳಿ. ಸರಿ, ಇಲ್ಲಿ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುವ ಸಮೀಕರಣ ಅಂತಂದು ಹೇಳಿದೆ. ಇಲ್ಲಿ ಸ್ವಲ್ಪ ಲೆಕ್ಕವನ್ನು ಮಾಡಿನ ಬಿಡಿಸ್ಬೇಕಾಗ್ತದೆ. ಇಲ್ಲಿ 2 ಒಂದನೇ ಆಪ್ಷನ್ 2 / 4 = 3 / 6 = -8 / -9 ಅಂತಂದೇಳಿ 2 1 2, 2 3 1 3 2 1/2 = 1/2 is not equal to -8/9 ಅಂತಂದು ಹೇಳಿ ಆಗ್ತದೆ. ಸರಿ, ಇಲ್ಲಿ ಈ ಒಂದು ಪ್ರಶ್ನೆಗೆ ಅನುಪಾತ A1 ಅನುಪಾತ A2 = B1 ಅನುಪಾತ B2 is not equal to C1 ಅನುಪಾತ C2 ಅಂತಂದು ಹೇಳಿ ಆಗಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗಿದೆ. 4ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪವು ಆಪ್ಷನ್ ಎ ax² + bx = 0, ಆಪ್ಷನ್ ಬಿ ax² - bx = c, ಆಪ್ಷನ್ ಸಿ ax² + bx + c = 0, ಆಪ್ಷನ್ ಡಿ ax² + bx + c = 0 ಅಂತಂದು ಹೇಳಿ. ಸರಿ, ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ax² + bx + c = 0. 5ನೆಯ ಪ್ರಶ್ನೆ, ಎ x1 y1 ಮತ್ತು ಬಿ x2 y2 ಬಿಂದುಗಳ ನಡುವಿನ ದೂರವು ಆಪ್ಷನ್ ಎ √(x2 - x1) (2) y2 - y1 2, ಆಪ್ಷನ್ ಬಿ √(x2 + x1 2) y2 + y1 2, ಆಪ್ಷನ್ ಸಿ √(x1 + x2) ಇನ್ನೊಂದು ಬ್ರಾಕೆಟ್ದಲ್ಲಿ ಪ್ಲಸ್ y2 + y1, ಆಪ್ಷನ್ ಡಿ √(x2 + y2) ಅಂತಂದು ಹೇಳಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ n-ನೆಯ ಪದ ಕಂಡುಹಿಡಿಯುವ ಸೂತ್ರ ಆಪ್ಷನ್ ಎ an = a + (n-1) (d), ಆಪ್ಷನ್ ಬಿ an = a - (n-1) (d), ಆಪ್ಷನ್ ಸಿ an = a + (n+1) (d), ಆಪ್ಷನ್ ಡಿ an = a + (n-1)
ಬ್ರಕೆಟ್ ಕಂಪ್ಲೀಟ್. ಇದರಲ್ಲಿ ಸರಿಯಾದ ಉತ್ತರ ಒಂದನೇ ಆಪ್ಷನ್ an is equal to a plus in the bracket n minus 1 ಬ್ರಕೆಟ್ ಕಂಪ್ಲೀಟ್ ಇಂಟು ಡಿ. ಏಳನೇ ಪ್ರಶ್ನೆ, ಹಂತ ವಿಚಲನಾ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರವು? ಆಪ್ಷನ್ ಎ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಆಪ್ಷನ್ ಬಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ in the bracket sigma fi ui divided by sigma fi bracket complete into h. Option C x bar is equal to a plus sigma fi ui divided by sigma fi. Option D x bar is equal to a minus in the bracket sigma fi ui divided by sigma fi into h ಅಂತಂದು ಹೇಳಿ. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಇದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇನ್ ದ ಬ್ರಕೆಟ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಬ್ರಕೆಟ್ ಕಂಪ್ಲೀಟ್ ಇಂಟು ಎಚ್. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು? ಇಲ್ಲಿ ಎರಡು ತ್ರಿಭುಜಗಳನ್ನು ಕೊಡಲಾಗಿದೆ, ಎ ಬಿ ಸಿ, ಆಮೇಲೆ ತ್ರಿಭುಜ ಡಿ ಇ ಎಫ್ ಅಂತಂದೇಳಿ. ಇಲ್ಲಿ ಬಿಗೆ ಅನುರೂಪ ಕೋನ್ ಇ, ಆಮೇಲೆ ಕೋನ್ ಎಗೆ ಅನುರೂಪ ಕೋನ್ ಡಿ ಅಂತಂದು ಹೇಳಿದೆ. ಆವಾಗ ಸರಿಯಾದ ಸಂಬಂಧ ಅಂತಂದ್ರೆ ಅನುಪಾತದ ಸಂಬಂಧ. ಆಪ್ಷನ್ ಎ ಬಿ ಅನುಪಾತ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಅನುಪಾತ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಅನುಪಾತ ಡಿ ಎಫ್. ಆಪ್ಷನ್ ಬಿ ಎ ಬಿ ಅನುಪಾತ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಅನುಪಾತ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಅನುಪಾತ ಡಿ ಇ. ಆಪ್ಷನ್ ಸಿ ಎ ಬಿ ಅನುಪಾತ ಬಿ ಸಿ ಈಕ್ವಲ್ ಟು ಡಿ ಇ ಅನುಪಾತ ಇ ಎಫ್ ಇಸ್ ಈಕ್ವಲ್ ಟು ಡಿ ಎಫ್ ಅನುಪಾತ ಎ ಸಿ. ಆಪ್ಷನ್ ಡಿ ಎ ಬಿ ಅನುಪಾತ ಎ ಸಿ ಈಕ್ವಲ್ ಟು ಡಿ ಇ ಅನುಪಾತ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಅನುಪಾತ ಡಿ ಎಫ್. ಸರಿಯಾದ ಉತ್ತರ ಆಪ್ಷನ್ ಎ ಬಿ ಅನುಪಾತ ಡಿ ಇಸ್ ಈಕ್ವಲ್ ಟು ಬಿ ಸಿ ಅನುಪಾತ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಅನುಪಾತ ಡಿ ಎಫ್.